ಅಪ್ಪ ನೀವಾ? ಏನಾಯ್ತು ಅಮ್ಮ? ಯಾರಿಗೂ ಏನೂ ಆಗೇ ಇಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಮ್ಮ ಚೆನ್ನಾಗೇ ಇದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಮಾತಾ? ಅಲ್ಲಪ್ಪ ಇಷ್ಟೊತ್ತಲ್ಲ. ಒಂದು 10 ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಸರಿ ಬನ್ನಿ. ಅಪ್ಪ ಏನೋ ಮಾತಾಡ್ಬೇಕಂತ ಹೇಳ್ತಲ್ಲ, ಹೇಳಿ. ಶರತ್, ನಾನು ನಿನಗೆ ನನ್ನ ಮತ್ತೆ ನಿನ್ನ ಹೆತ್ತ ತಾಯಿ ದಾಕ್ಷಾಯಿಣಿ ಮದುವೆ ಬಗ್ಗೆ ಏನಾದರೂ ಹೇಳಿದ್ನ? ಇಲ್ಲಪ್ಪ ಹೇಳಿಲ್ಲ. ಬಟ್ ಈಗ ಹೇಳ್ತೀನಿ, ಎಲ್ಲದಕ್ಕೂ ಉತ್ತರ ಹೇಳ್ತೀನಿ. ನಮ್ಮ ಮದುವೆ ನಿಶ್ಚಯ ಆಗ್ತಿದ್ದ ಹಾಗೇನೆ ದಾಕ್ಷಾಯಿಣಿ ತಂದೆ ತೀರ್ಕೊಂಡ್ಬಿಟ್ರು. ಹಾಗಾಗಿ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾರಿಗೂ ಮನಸ್ಸೇ ಇರಲಿಲ್ಲ, ನಮಗೂ ಇರಲಿಲ್ಲ. ಬಹಳ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅರಿಶಿನ ಶಾಸ್ತ್ರದಿಂದ ಹಿಡಿದು ಮದುವೆ ಮುಂಚಿನ ಶಾಸ್ತ್ರದವರೆಗೂ ಯಾವ ಶಾಸ್ತ್ರನೂ ನಡೀಲಿಲ್ಲ. ಮದುವೆ ದಿವಸ ಜೋರಾಗಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬೀಸ್ತು. ಏನೇನೇನೇನೋ ಆಗೋಯ್ತು. ತಾಳಿ ಕಟ್ಟೋ ಶಾಸ್ತ್ರ ಬಿಟ್ರೆ ಯಾವ ಶಾಸ್ತ್ರನೂ ನಡೀಲಿಲ್ಲ. ಕೊನೆಗೆ ಮದುವೆನೂ ಆಯಿತು. ನೀನು ಮತ್ತೆ ಶಾನ್ವಿ ಹುಟ್ಟಿದ್ರಿ. ಅದಾಗಿ ಕೆಲವು ವರ್ಷಗಳ ನಂತರ ದಾಕ್ಷಾಯಿಣಿನೂ ತೀರ್ಕೊಂಡ್ಬಿಟ್ಟು. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನನಗೆ ಅನ್ಸಕ್ ಶುರುವಾಯಿತು, ಮದುವೆ ಶಾಸ್ತ್ರ ಸರಿಯಾಗಿ ಆಗಿಲ್ಲದೆ ಇರೋದ್ರಿಂದ ಹೀಗೆಲ್ಲ ಆಯ್ತೋ ಏನೋ ಅಂತ. ಆ ಗಾಯನೇ ಇನ್ನೂ ಪೂರ್ತಿ ವಾಸಿಯಾಗಿಲ್ಲ. ಈಗ ನೋಡಿದ್ರೆ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ. ಅಪ್ಪ ಅಲ್ಲ ಮಾಯಾ, ಅವಳು ಷರತ್ತು ಒಟ್ಟಿಗೆ ಇಲ್ವೇ ಇಲ್ಲ. ಅದು ಹೇಗೆ ನನ್ ಮುಂದೆನೆ ಹಿಂಗೆಲ್ಲ ಮಾತಾಡೋದಕ್ಕೆ ಎಷ್ಟೇ ಇದೆಯಾ ನಿಮ್ಗೆ? ಗುಡ್ ನ್ಯೂಸ್ ಅಂದ್ರೆ ಅದೊಂದೇನಾ? ಅಯ್ಯೋ, ನಮಗ್ ಗೊತ್ತಿರೋದು ಅದೊಂದೇನಪ್ಪ. ಸರಿ, ಏನ್ ವಿಷಯ ಹೇಳು. ಶರತ್ತು ಮದ್ವೆಗೆ ಒಪ್ಕೊಳ್ಳಿಲ್ಲ. ಮದ್ವೆನಾ? ಇವಳು ಹುಚ್ಚೇನಾದ್ರೂ ಹೆಚ್ಚಾಗಿ ಶರತ್ತು ದುರ್ಗಾ ಮದ್ವೆ ಆಗಿರೋದೇ ಮರ್ತೋಯ್ತಾ? ಹೌದು, ಶರತ್ತು ಮದ್ವೆಗೆ ಒಪ್ಕೊಳ್ಳಿಲ್ಲ. ಏನ್ ಹೇಳ್ತಾ ಇದೀಯ ಮಾಯಾ? ಅವ್ರದ್ದು ಆಲ್ರೆಡಿ ಮದ್ವೆ ಆಗಿದೆ. ಓ, ನೀನು ನಿದ್ದೆಗಣ್ಣಲ್ಲಿ ಎದ್ದು ಬಂದು ಹೀಗೆ ಮಾತಾಡ್ತಿದೀಯಾ? ಮಾಯಾ ಮಾಯಾ, ಹಲೋ. ನಿದ್ದೆಗಣ್ಣಲ್ಲಿರೋದು ನಾನಲ್ಲ, ನೀವು. ಈಗ ತಾನೇ ಶರತ್ತು ಜಗನ್ನಾಥ್ ಅಂಕಲು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ. ಅಂಕಲು ಶರತ್ನ ಇನ್ನೊಂದ್ಸಲ ಮದ್ವೆ ಆಗು ಅಂತ ಹೇಳಿದ್ರು, ಶಾಸ್ತ್ರಬದ್ಧವಾಗಿ. ಹೌದಾ? ಹೌದು. ಬಟ್ ಶರತ್ ಆಗೋದೇ ಇಲ್ಲ ಅಂದ್ರು. ಈತಂಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರು. ನಿಜಾನೇ ತಾನೆ? ಆ ವೇಳೆಗೆ ಬೇಜಾರಾಗುತ್ತಲ್ಲ. ಅದಕ್ಕೆ ಹೇಳುದು ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ಶರತ್ತು ಜಗನ್ನಾಥ್ ಅಂಕಲ್ ಮುಂದೆ ಸುಮ್ಮನೆ ಹಾಗೆ ಹೇಳಿರ್ತಾರಷ್ಟೇ. ದುರ್ಗನ್ನ ಮದ್ವೆ ಆಗಲ್ಲ ಅಂತ ಹೇಳಿರೋದು ನನ್ಗೋಸ್ಕರನೇ ಆಗಿರತ್ತೆ. ಆದ್ರೂ ಮಾಯಾ, ನೀನ್ ಏನ್ ಹೇಳ್ತಾ ಇದೀಯಾ? ಅವ್ರಿಬ್ರು ಇವಾಗ ಮದ್ವೆ ಆದ್ರೆಷ್ಟು ಬಿಟ್ರೆಷ್ಟು? ಅಯ್ಯೋ, ಅನ್ಬಿಲೀವಬಲ್. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬುದ್ಧಿ ಇದ್ದಿರೋಳು ನೀನು. ಭ್ರಮೇಲಿದ್ದಾಳೆ ಹುಚ್ಚಿ. ಯಾವಾಗಲೂ ಇದೇ ರಾಮಾಯಣ ಆಗೋದು. ಇವನ್ ಮದ್ವೆ ಇಷ್ಟ ಇಲ್ಲ ಅನ್ನೋದು, ನಾನು ಇದರಲ್ಲಿ ಇನ್ವಾಲ್ವ್ ಆಗೋದು. ಛೇ, ನನ್ಗೆ ಯಾಕೆ ಬೇಕಿದೆಲ್ಲ? ದುರ್ಗಾ ನಮ್ಮ ಮತ್ತೆ ಮದುವೆ ನನಗಿಷ್ಟ ಇಲ್ಲ ಅಮ್ಮ. ದುರ್ಗಾ ಅಂತಲ್ಲ, ಯಾರನ್ನು ಅಪ್ಪನಿಗೆ ಅರ್ಥನೇ ಆಗ್ತಾ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ಶರತ್. ನಿಮ್ಮ ತಂದೆ ಹತ್ರ ನಾನು ಮಾತಾಡ್ತೀನಪ್ಪ. ನಿನಗೆ ಕಂಫರ್ಟಬಲ್ ಅನ್ನಿಸ್ತಾ ಇರೋ ಕೆಲಸನ ಬೇರೆ ಯಾರಿಗೋಸ್ಕರನೋ ನೀನು ಬಲವಂತವಾಗಿ ಮಾಡೋ ಅವಶ್ಯಕತೆ ಇಲ್ಲಪ್ಪ. ನಿಂಗೆ ಇನ್ನೊಂದ್ಸಲ ಮದುವೆ ಆಗ್ತಿರೋ ಥರ ನಾನು ನೋಡ್ಕೋತೀನಿ.
ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಡೋಂಟ್ ವರಿ. ನನ್ನ ತಲೆ ಬಿಸಿನೇ ನನಗೆ ಸಾಕಾಗಿದೆ. ಅದ್ರ ಜೊತೆಲಿ ಇವ್ರು ಬೇರೆ ಮತ್ತೆ ಮದುವೆ ಅಂತ ತಗೊಂಡು ಬಂದಿದ್ದಾರೆ. ಹಿತಾಶಕ್ತಿ ಬಗ್ಗೆ ನನಗಾಗ್ತಿರೋ ಟೆನ್ಷನ್ ಆಗಲಿ, ಆ ಅಂಬಿಕಾ ಮಿತಿ ಮೀರಿ ನಡ್ಕೊಳ್ತಿರೋದ್ರ ಬಗ್ಗೆ ನನಗಿರೋ ಆತಂಕ ಆಗಲಿ ಬೇರೆ ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ. ನಂದೇ ನನಗೆ ಹಾಸ್ಕೊಂಡು ಹೊದ್ಕೊಂಡಷ್ಟಾಗಿದೆ. ಇದ್ರ ಜೊತೆಗೆ ಬೇಡದಿರೋ ವಿಷಯನೆಲ್ಲ ತಂದು ನನಗೆ ಇರಿಟೇಟ್ ಮಾಡ್ತಿದ್ದಾರೆ. ಛೇ, ನನಗೆ ಯಾಕೆ ಯಾಕೆ ಉಸಿರು ಕಟ್ತದೆ? ಇದು ಶುಭ ಸೂಚನೆ ಅಲ್ಲ. ಯಾಕೆ ಹೀಗಿರ್ಬೋದು? ಅಥವಾ ಯಾವುದೋ ಒಂದು ಮುಖ್ಯವಾದ ಘಟನೆ ನಡೆಯುತ್ತೆ ಅನ್ನೋದ್ರ ಸೂಚನೆನಾ ಇದು? ಏನಾಗ್ತಿದೆ ನಂಗೆ? ಏನಿರ್ಬೋದು?